ಅಬ್ಬಿಗೆರೆಯಲ್ಲಿ ನವೆಂಬರ್ 2ಕ್ಕೆ ಸೀತಾರಾಮಾಂಜನೇಯ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಉದ್ಘಾಟನೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಬ್ಬಿಗೆರೆಯಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಹಾಗೂ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ನವೆಂಬರ್ 2ರಂದು ಉದ್ಘಾಟನೆಗೊಳ್ಳಲಿದೆ ಎಂದು ದೇಗುಲದ ಟ್ರಸ್ಟ್ನ ಮುಖ್ಯಸ್ಥ ಹಾಗೂ ಬಿಬಿಎಂಪಿ ಮಾಜಿ ಸದಸ್ಯ ಕೆ ನಾಗಭೂಷಣ್ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಎಕ್ಸ್ ಕಾರ್ಪೊರೇಟರ್ ನಾಗಭೂಷಣ್, ಶೆಟ್ಟಳ್ಳಿ ವಾರ್ಡು, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ. ಇವತ್ತಿನ ದಿವಸ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೆಟ್ಟಳ್ಳಿಯಲ್ಲಿ, ಅದರಲ್ಲೂ ಕೂಡ ಅಬ್ಬಿಗೆರೆಯಲ್ಲಿ, ನಮ್ಮ ಊರಾದಂತ ಅಬ್ಬಿಗೆರೆಯಲ್ಲಿ ಇವತ್ತು ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯ ಮತ್ತೆ ಪದ್ಮಾವತಿ ವೆಂಕಟೇಶ್ವರ ಸಮೇತವಾಗಿ ಇವತ್ತಿನ ದಿವಸ ನಾವು ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದೀವಿ. ಇಡೀ ನಮ್ಮ ಕುಟುಂಬದವರು ಇರ್ಬೋದು, ನಮ್ಮ ವಂಶಸ್ಥರು ಇರ್ಬೋದು, ಊರಿನ ಜನತೆ ಎಲ್ಲ ಸೇರ್ಕೊಂಡು ಇವತ್ತಿನ ದಿವಸ ಒಂದು ಅದ್ದೂರಿಯಾದಂತಹ ಒಂದು ದೇವಾಲಯವನ್ನ ಇವತ್ತಿನ ದಿವಸ ನಾವು ನಿರ್ಮಾಣ ಮಾಡಿದೀವಿ. ಇವತ್ತಿನಿಂದ ಅಂದ್ರೆ 29 ಮತ್ತು 30, 31, 1, 2 ಈ 5 ದಿವಸಗಳ ಕಾಲ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತದೆ. 2ನೇ ತಾರೀಕು ಕೊನೆಯ ದಿವಸ ಅಂದ್ರೆ ಭಾನುವಾರ 2ನೇ ತಾರೀಕು ಇದರ ಉದ್ಘಾಟನೆಯ ಕಾರ್ಯಕ್ರಮವನ್ನ ನಮ್ಮ ಹಲವಾರು ಮಿನಿಸ್ಟರ್ಗಳು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾರೆ. ಅವತ್ತಿನ ದಿವಸ ಮೊದಲನೇದಾಗಿ ಬರುವಂತಹ ವ್ಯಕ್ತಿಗಳು ಅಂತಂದ್ರೆ ನಮ್ಮ DCM ಅಂದ್ರೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ತದನಂತರ ಹೋಮ್ ಮಿನಿಸ್ಟರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ. ತದನಂತರ ಮುಜರಾಯಿ ಇಲಾಖೆ ಸಚಿವರಾದಂತಹ ನಮ್ಮ ರಾಮಲಿಂಗಾರೆಡ್ಡಿ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಬರ್ತಾ ಇದ್ದಾರೆ. ತದನಂತರ ಆರೋಗ್ಯ ಸಚಿವರಾದಂತಹ ನಮ್ಮ ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ. ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಬರ್ತಾ ಇದ್ದಾರೆ. ಇನ್ನು ಹಲವಾರು ನಮ್ಮ ಉತ್ತರ ಇದಕ್ಕೆ ನಿಂತಹ ವ್ಯಕ್ತಿಗಳು, ಮಾಜಿ ರಾಜ್ಯಸಭಾ ಮೆಂಬರ್ಗಳಾದಂತಹ ನಮ್ಮ ರಾಜೀವ್ ಗೌಡರು ಕೂಡ ಬರ್ತಾ ಇದ್ದಾರೆ. ತದನಂತರ ನಮ್ಮ ಈ ಕ್ಷೇತ್ರದ ದಾಸರಳ್ಳಿ ಕ್ಷೇತ್ರದ MLA ಆದಂತಹ ನಮ್ಮ ಮುನರಾಜ್ ಅವರು ಬರ್ತಾ ಇದ್ದಾರೆ. ತದನಂತರ ಮಾಜಿ MLA ಆದಂತ ನಮ್ಮ ನಾಯಕರಾದಂತಹ ಮಂಜುನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೇನೆ ವಿರೋಧ ಪಕ್ಷದ ನಾಯಕರಾದಂತಹ ನಮ್ಮ ಅಶೋಕ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅವತ್ತಿನ ದಿವಸ ಏನು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಈ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನ ನಾವು ಇವತ್ತಿನ ದಿವಸ ಈ ಒಂದು ವಾರದಲ್ಲಿ ನಡೆಸ್ತಾ ಇದ್ದೀವಿ. ಅದರಿಂದ ತಾವೆಲ್ಲರೂ ಕೂಡ ಏನು ಇವತ್ತ ದಾಸರಳ್ಳಿ ಕ್ಷೇತ್ರದ ಜನತೆ ಇರ್ಬೋದು ಅಥವಾ ಅಕ್ಕಪಕ್ಕದ ಜನತೆ ಇರ್ಬೋದು, ನಮ್ಮ ನೆಂಟರು, ಇಷ್ಟರು, ಬಂಧುಗಳು, ಭಗೀರಥಿಗಳು, ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ದೇವರ ಆಶೀರ್ವಾದ ಕೃಪೆಗೆ ಭಕ್ತಿಯ ಕೃಪೆಗೆ ಕೃಪೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ಮಾತನ್ನು ಈ ಸಮಯದಲ್ಲಿ ನಿಮ್ಮೆಲ್ಲರ ಒಂದು ಏನು ಇವತ್ತಿನ ದಿವಸ ನಮ್ಮ ಮಾಧ್ಯಮದವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಟಿವಿ ಮಾಧ್ಯಮದಲ್ಲೂ, ಪತ್ರಿಕಾ ಮಾಧ್ಯಮದಲ್ಲೂ ತಾವೆಲ್ಲರ ಒಂದು ಮುಖಾಂತರವಾಗಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಕ್ಟೋಬರ್ 31ರಿಂದ ನವೆಂಬರ್ 3ರವರೆಗೆ 5 ದಿನಗಳ ಕಾಲ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮಗಳು ನಡೆಯಲಿದ್ದು, ನವೆಂಬರ್ 2ರವರೆಗೆ ಕುಂಭಾಭಿಷೇಕ ನಡೆಯಲಿದೆ ಅಂತ ಅವರು ವಿವರಿಸಿದ್ರು. ಈ ಮೊದಲಿಗೆ ಸೀತಾರಾಮಾಂಜನೇಯ ವಿಗ್ರಹಗಳಿದ್ದು, ಈಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹಗಳನ್ನ ಸಹ ಪ್ರತಿಷ್ಠಾಪಿಸಲಾಗಿದೆ ಅಂತ ಹೇಳಿದ್ರು.